ಬಿಗ್ ಬಾಸ್ ಸೀಸನ್ 12ರ ಇವತ್ತಿನ ಎಪಿಸೋಡ್ನ ಮೂರನೇ ಪ್ರೊಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂತಹ ಗೆಸ್ಟ್ಗಳು ಈಗ ಗಿಲ್ಲಿನ ತುಂಬ ಗೋಳು ಹೊಯ್ಕೊತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಅಲ್ಲಿರುವಂಥ ಸಿಬ್ಬಂದಿಗಳನ್ನು ತುಂಬ ಗೋಳು ಹೊಯ್ಕೊತಾ ಇದ್ದಾರೆ. ಸೊ ಗಿಲ್ಲಿ ತುಂಬ ಇರಿಟೇಷನಲ್ಲಿ ಇದ್ದಾನೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ, ಏನಕ್ಕಾಗಿ ಗಿಲ್ಲಿ ಇಲ್ಲಿ ತುಂಬ ಬೇಜಾರಾಗಿದ್ದಾರೆ ಅದರ ಬಗ್ಗೆ ಸಣ್ಣ ಮಾಹಿತಿಯನ್ನು ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ್ತಾ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ಹೌದು ವೀಕ್ಷಕರೇ, ಈಗ BB ಪ್ಯಾಲೇಸ್ ಮನೆಗೆ 5 ಜನ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಸೊ ಅದು ಮಾಜಿ ಸ್ಪರ್ಧಿಗಳು ಅಂತ ಕೂಡ ಹೇಳ್ಬೋದು. ಸೊ ಬಂದಾಗಿಂದ ತುಂಬ ಅಂದರೆ 1-2 ದಿನ ಮಾತ್ರ ನಮ್ಮ ಗಿಲ್ಲಿಯವರು ತುಂಬ ಗೋಳು ಹೊಯ್ಕೊಂಡ್ರು ಅವ್ರನ್ನ. ಸೊ ಅದಾದ ಬಳಿಕ ಈಗ ಅವರು ಮತ್ತೆ ಸ್ಟ್ರಾಂಗ್ ಆಗಿ ಸೊ ಅಲ್ಲಿರುವಂಥ ಎಲ್ಲ ಸಿಬ್ಬಂದಿಗಳನ್ನ ಗೋಳು ಹೊಯ್ಕೊತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಅಲ್ಲಿ ಗಿಲ್ಲಿ ಒಬ್ಬರನ್ನೇ ಅಲ್ಲ, ಸೊ ಎಲ್ಲ ಸ್ಪರ್ಧಿಗಳನ್ನು ಸೇರಿಕೊಂಡು ಗೋಳು ಹೊಯ್ಕೊತಾ ಇದ್ದಾರೆ. ಸೊ ಅವ್ರು ಮಾಡಿದ್ದೇ ರೂಲ್ಸು, ಅವ್ರು ಆಡಿದ್ದೇ ಆಟ ಅನ್ನೋ ರೀತಿಲಿ ಆಗ್ಬಿಟ್ಟಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಅಲ್ಲಿ ಗೆಸ್ಟ್ಗಳಾಗಿ ಬಂದಂಥವ್ರು ಸೊ ಈಗ ಮನೆಯ ಮಹಾರಾಜರು ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಸಮಸ್ಯೆಯಿಂದ ಗಿಲ್ಲಿ ಫುಲ್ ಇರಿಟೇಷನಲ್ಲಿ ಇದ್ದಾನೆ. ಸೊ ತುಂಬ ಬೇಜಾರಿನಲ್ಲಿ ಇದ್ದಾನೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ಮನೆಯ ಕ್ಯಾಪ್ಟನ್ ಆಗಿರುವಂಥ ಅಭಿ ಅವರು ಸೊ ಗಿಲ್ಲಿ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ. ನನಗೂ ಗೊತ್ತಾಗ್ತಾ ಇದೆ, ಸೊ ತುಂಬ ಇರಿಟೇಷನ್ ಆಗ್ತಾ ಇದೆ ಅಂತ. ಸೊ ಅವರು ನಾವು ಗೆಸ್ಟ್ ಆಗಿ ಬಂದಿದ್ದಾರೆ, ಸೊ ಗೆಸ್ಟ್ಗಳಾಗಿ ನೋಡೋಣ, ಓಕೆ ಈಗ ನಾವು ಕೆಲಸಗಾರ ಆಗೋಣ, ಬಟ್ ಆದರೆ ಈಗ ಗೆಸ್ಟ್ಗಳನ್ನ ಸರಿಯಾಗಿ ನೋಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಇಲ್ಲಿ ಅಭಿಷೇಕ್ ಅವರು ಗಿಲ್ಲಿಗೆ ಸಮಾಧಾನ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿಗೆ ಇವತ್ತು ತುಂಬ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಏನಪ್ಪ ಅಂದರೆ ಅವ್ನು ಗಡ್ಡ ಬೋಳಿಸಿ, ಮೀಸೆ ಬೋಳಿಸಿ ಆ ರೀತಿಯನ್ನು ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅವನಿಗೆ ಸೀರೆ ಉಡಿಸಿ ಒಂದು ಹೆಣ್ಮಕ್ಳು ಪಾತ್ರ ಸಮೇತ ಹಾಕ್ಸಿದ್ದಾರೆ. ಬಟ್ ಇದೊಂಥರ ನೋಡ್ತಾ ಇದ್ರೆ ಇದೊಂದು ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ. ಸೊ ಇವರು ಬಿಗ್ ಬಾಸ್ ಮನೆಗೆ ಗೆಸ್ಟ್ಗಳಾಗಿ ಬಂದಿದ್ದಾರೆ ಅಥವಾ ಹೊಸದಾಗಿ ರೂಲ್ಸ್ಗಳನ್ನ ಕ್ರಿಯೇಟ್ ಮಾಡೋಕ್ಕೆ ಬಂದಿದ್ದಾರೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಬಟ್ ಆದರೆ ಇಲ್ಲಿ ಗಿಲ್ಲಿಗೆ ಮಾಡ್ತಾ ಇರೋದು ನೋವು ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ಈಗ ಗಿಲ್ಲಿ ಮುಂಚೆ ಅವರಿಗೆ ಬಂದಂಥ ಗೆಸ್ಟ್ಗಳಿಗೆ ತುಂಬ ಗೋಳು ಹೊಯ್ಕೊಂಡಿದ್ದ. ಬಟ್ ಈಗ ಬಂದಿರುವಂಥ ಗೆಸ್ಟ್ಗಳೇ ಅಲ್ಲಿ ಗಿಲ್ಲಿನ ಮತ್ತು ಸಿಬ್ಬಂದಿನ ಸೇರಿಸಿ ಗೋಳು ಹೊಯ್ಕೊತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಆಲ್ಮೋಸ್ಟ್ ಈ ಗೆಸ್ಟ್ಗಳು ಬಂದಾಗಿಂದ ತುಂಬ ಜಗಳ ಕೂಡ ನಡೀತಾ ಇದೆ. ಸೊ ಎಂಟರ್ಟೈನ್ಮೆಂಟ್ ಒಂದು ಕಡೆ ಬರ್ತಾ ಇದ್ರು, ಬಟ್ ತುಂಬ ಜಗಳ ಕೂಡ ನಡೀತಾ ಇರುವಂಥದ್ದು. ಸೊ ಗಿಲ್ಲಿ ಮತ್ತು ಮೊದಲ ದಿನವೇ ಗಿಲ್ಲಿ ಮತ್ತು ನಮ್ಮ ಮಂಜಣ್ಣ ಜೊತೆ ಜಗಳ ಆಯಿತು. ಸೊ ಅದಾದ ಬಳಿಕ ರಜತ್ ಅವ್ರ ಜೊತೆ ಜಗಳ ಆಯಿತು. ಸೊ ಇವತ್ತು ಬೆಳಗ್ಗೆ ಅಷ್ಟೇ ಕೂಡ ರಜತ್ ಮತ್ತು ಗಿಲ್ಲಿಯ ಮಧ್ಯೆ ಜಗಳ ಆಯಿತು. ಸೊ ಇದೀಗ ಮತ್ತೆ ಗಿಲ್ಲಿಗೆ ಸಾಕಾಗಿ ಹೋಗಿಬಿಟ್ಟಿದೆ. ಬಿಗ್ ಬಾಸ್ ಮನೆ ಅನ್ನೋದು ಯಾವ ರೀತಿ ಆಗ್ಬಿಟ್ಟಿದೆಯಪ್ಪ ಅಂದರೆ ಸೊ ಎಲ್ಲ 5 ಜನ ಸ್ಪರ್ಧಿಗಳು ಬಂದು ಅವನ್ನ ಗೋಳು ಹೊಯ್ಕೊತಾ ಇದ್ದಾರೆ. ಅದರಲ್ಲಿ ಕೆಲವೊಂದಿಷ್ಟು ಜನ ಸ್ವಲ್ಪ, ಬಟ್ ಆದರೆ ಉಗ್ರಂ ಮಂಜು ಮತ್ತು ರಜತ್ ಅವರು ಮಾತ್ರ ತುಂಬ ಗೋಳು ಹೊಯ್ಕೊತಾ ಇದ್ದಾರೆ. ಸೊ ಆ ಒಂದು ಸಂಬಂಧಪಟ್ಟಂಥ ಪ್ರೋಮೋ ಕೂಡ ಬಂದಿರುವಂಥದ್ದು. ದಯವಿಟ್ಟು ಇನ್ನೂ ಯಾರು ಈ ಪ್ರೋಮೋ ನೋಡಿಲ್ಲ, ದಯವಿಟ್ಟು ಹೋಗಿ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಪ್ರೋಮೋ ಇದೆ, ಹೋಗಿ ನೋಡ್ಕೊಬರ್ಬೋದು. ಸೊ ನಿಮ್ಮ ಪ್ರಕಾರ ಇಲ್ಲಿ ಗಿಲ್ಲಿಗೆ ಮಾಡ್ತಾ ಇರುವಂಥದ್ದು ಗೆಸ್ಟ್ಗಳು ಸರಿಯಾಗಿದೆಯಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಲ್ಲಿ ಗಿಲ್ಲಿ ಎಷ್ಟೇ ನಿಯತ್ತಾಗಿ ಕೆಲಸ ಮಾಡಿದ್ರು ಕೂಡ ಸೊ ತುಂಬ ಗೋಳು ಹೊಯ್ಕೊತಾ ಇದ್ದಾರೆ ಅಲ್ಲಿ ಬಂದಿರುವಂಥ ಗೆಸ್ಟ್ಗಳು. ಸೊ ಈಗ ನಮ್ಮ ಗಿಲ್ಲಿಯ ವ್ಯವಸ್ಥೆ ನೋಡಿ ಅಲ್ಲಿರುವಂಥ ಗೆಸ್ಟ್ಗಳು ತುಂಬ ಖುಷಿಯಾಗಿದ್ದಾರೆ. ಸೊ ನೋಡಲಿ ಅಂತಲೇ ಅವ್ರ ಮುಂದೆ ತುಂಬ ನಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಏನಾಗಿರ್ಬೋದು ಈ ರೀತಿ? ಸೊ ಉಗ್ರಂ ಮಂಜು, ರಜತ್ ಅವರು ತುಂಬ ಗೋಳು ಹೊಯ್ಕೊತಾ ಇದ್ದಾರೆ. ಸೊ ರಜತ್ ಅವ್ರು ಬಿಟ್ಟರು ಉಗ್ರಂ ಮಂಜು ಅವರದ್ದು ಬಿಡ್ತಾನೆ ಇಲ್ಲ, ಆ ಲೆವೆಲ್ಗೆ ಗೋಳು ಹೊಯ್ಕೊತಾ ಇದ್ದಾರೆ. ಸೊ ಯಾಕಪ್ಪ ಅಂದರೆ ಇವರು ಮೊದಲ ದಿನ ಎಂಟ್ರಿ ಆದಾಗ ಸೊ ಬಿಗ್ ಬಾಸ್ ಅವರು ಇವ್ರಿಗೊಂದು ವಿಶ್ ಮಾಡ್ತಾರೆ. ಏನಪ್ಪ ಅಂದರೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಸೊ ನಮ್ಮ ಮಂಜಣ್ಣ ಅವರಿಗೆ, ಹಾಗಾಗಿ ನಾವು ವಿಶ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಹೇಳ್ತಾರೆ. ಸೊ ಅಂಥ ಸಮಯದಲ್ಲಿ ನಮ್ಮ ಗಿಲ್ಲಿ ಅವ್ರು ಏನು ಮಾಡ್ತಾರೆ, ಓ ಮಂಜಣ್ಣ 1ನೇದ ಅಥವಾ 2ನೇದ ಅನ್ನೋ ಒಂದು ರೀತಿಯಲ್ಲಿ ಹೇಳ್ತಾರೆ. ಸೊ ಆ ಒಂದು ಮಾತಿಗೆ ಸೊ ಉಗ್ರ ಮಂಜು ಅವರು ತುಂಬ ಸಿಟ್ಟಾಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಆ ಒಂದು ಸೇಡ್ನ ಈಗ ಈ ರೀತಿ ತೀರಿಸ್ಕೊತಾ ಇದ್ದಾರೆ ಅಂತಲೂ ಗೊತ್ತಾಗ್ತಾ ಇದೆ. ಸೊ ಈಗ ಉಗ್ರ ಮಂಜು ಜೊತೆ ಜಗಳ ಆದಮೇಲೆ ಸೊ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಗಿಲ್ಲಿ ಅವ್ರು ಏನು ಹೇಳ್ತಾರೆ, ಸೊ ನೀವು ಬಿಟ್ಟಿ ಊಟ ತಿನ್ನೋಕೆ ಬಂದಿದ್ದೀರಾ ಇಲ್ಲಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಈ ಒಂದು ವಿಚಾರದ ಬಗ್ಗೆನೂ ಕೂಡ ರಜತ್ ಅವರು ತುಂಬ ಜಗಳ ಆಡ್ತಾರೆ. ಸೊ ಈ ಒಂದಿಷ್ಟು ಮಾತುಗಳನ್ನ ಸೊ ನಮ್ಮ ಗಿಲ್ಲಿ ಅವರು ಮಾತಾಡಬಾರ್ದಾಗಿತ್ತು, ತಪ್ಪು ಅಂತಲೂ ಕೂಡ ಹೇಳ್ಬೋದು. ಸೊ ಅದನ್ನ ಒಂದು ಸರಿ ಮಾತಾಡಿ ಚಂದ, 2 ಸರಿ ಮಾತಾಡಿ ಚಂದ, ಬಟ್ ಗಿಲ್ಲಿ ಅವರು ಪದೇ ರೀತಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಸೊ ಇದಾದ ಬಳಿಕ ಅವತ್ತು ದಿನನೇ ಅಂದರೆ ಸಂಜೆನೇ ಒಂದು ಮನೋರಂಜನಾ ಕಾರ್ಯಕ್ರಮನ ಏರ್ಪಡಿಸಿರ್ತಾರೆ. ಅಂತಲ್ಲಿ ಸ್ವಲ್ಪ ರೋಸ್ಟ್ ಮಾಡುವಂಥದ್ದು ಇರುತ್ತೆ. ಸೊ ರೋಸ್ಟ್ ಅಂದರೆ ಅವ್ರು ಹೇಳಿರ್ತಾರೆ, ಸೊ ಸಿಬ್ಬಂದಿಗಳು ಅಂದರೆ ಗೆಸ್ಟ್ಗಳಾಗಿ ಬಂದಿರುವಂಥ ರೋಸ್ಟ್ ಮಾಡೋ ಹಾಗಿಲ್ಲ, ಮಾಸ್ಟ್ ಮಾಡಿ ಮತ್ತು ಸಿಬ್ಬಂದಿಗಳನ್ನ ರೋಸ್ಟ್ ಮಾಡಿ ಅಂತ ಏನೋ ಅಲ್ಲಿ ಮೆನ್ಷನ್ ಮಾಡಿ ಕೊಟ್ಟಿರಲಿಲ್ಲ ರೂಲ್ಸ್ ಬುಕ್ಕಲ್ಲಿ. ಸೊ ಬಟ್ ರೋಸ್ಟ್ ಮಾಡಬೇಕು ಅಂತ ಕೊಟ್ಟಿರ್ತಾರೆ. ಅಂಥ ಸಮಯದಲ್ಲಿ ಗಿಲ್ಲಿಯವರು ತುಂಬ ರೋಸ್ಟ್ ಮಾಡಿಬಿಡ್ತಾರೆ, ಅದು ಮನೆಗೆ ಬಂದಂಥ ಗೆಸ್ಟ್ಗಳ ಮೇಲೆ. ಸೊ ಆ ಒಂದು ವಿಚಾರದಲ್ಲಿ ಕೂಡ ಜಗಳ ನಡೆಯುತ್ತೆ. ಸೊ ಈ ಒಂದು ಸೇಡ್ನ ಇಟ್ಕೊಂಡು ಈಗ ಅವ್ರನ್ನ ತುಂಬ ಗೋಳು ಹೊಯ್ಕೊತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿ ತುಂಬ ಸುಸ್ತಾಗಿಬಿಟ್ಟಿದ್ದಾರೆ. ಯಾಕಪ್ಪ ಅಂದರೆ ಅಷ್ಟು ಗೋಳು ಹೊಯ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಒಂದು ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಅಷ್ಟು ಗೋಳು ಹೊಯ್ಕೊತಾ ಇದ್ದಾರೆ. ಸೊ ನಮ್ಮ ಉಗ್ರ ಮಂಜು ಅವರು ಇಲ್ಲಿ ನಮ್ಮ ಗಿಲ್ಲಿಯವರು ವೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಬಟ್ ಅಲ್ಲಿ ಹೌಸ್ ಕೀಪಿಂಗ್ ಕೆಲಸನೂ ಇಲ್ಲಿ ಗಿಲ್ಲಿನೇ ಮಾಡ್ತಾ ಇದ್ದಾನೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟು ಕೆಲಸನ ನಮ್ಮ ಉಗ್ರ ಮಂಜು ಅವರು ಮಾಡಿಸ್ಕೊತಾ ಇದ್ದಾರೆ. ಸೊ ಒಂದು ಟೇಬಲ್ ಮೇಲೆ ನೀರು ತಂದು ಕೊಡೋದಾಗಿರಲಿ ಅಥವಾ ಏನಾದರೂ ಸಣ್ಣ ಪುಟ್ಟ ಕೆಲಸಗಳನ್ನ ಅವ್ನ ಕೈಯಲ್ಲೇ ಮಾಡಿಸ್ತಾರೆ. ಬಟ್ ಅವ್ನು ವೇಟರ್ ಅಂತಲೇ ಮರ್ತ್ಬಿಟ್ಟಿದ್ದಾನೆ, ಅಲ್ಲಿ ಅವನೊಬ್ಬ ಆಳು ಅನ್ನೋ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ. ಏನಪ್ಪ ಅಂದರೆ ಹೌಸ್ ಕೀಪಿಂಗ್ ಕೆಲಸನ ಅವನೇ ಮಾಡಬೇಕು, ಕಿಚನ್ ಡಿಪಾರ್ಟ್ಮೆಂಟ್ ಕೆಲಸನ ಅವನೇ ಮಾಡಬೇಕು. ಸೊ ವಾಶ್ ಮಾಡೋದಿರಲಿ, ಕಪ್ನ ತೊಳೆಯೋದಿರಲಿ, ಎತ್ತಿಡೋದಾಗಲಿ ಎಲ್ಲ ಕೆಲಸನೂ ಇಲ್ಲಿ ಗಿಲ್ಲಿನೇ ಮಾಡಬೇಕು, ಆ ರೀತಿ ಮಾಡ್ಕೊಬಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಒಂಥರ ಫ್ಯಾಷನ್ ಡಿಸೈನರ್ ಅಂತ ಅನ್ನೋ ರೀತಿಯಲ್ಲಿ ಮಾಡಿಬಿಟ್ಟಿದೆ. ಯಾಕಪ್ಪ ಅಂದರೆ ಅವ್ರು ಬಟ್ಟೆ ತರೋದಾಗಿರಲಿ, ಅವ್ರು ಹೇಳೋ ರೀತಿ ಶೇವಿಂಗ್ ಮಾಡ್ಕೋಬೇಕು ಮತ್ತು ಅವ್ರಿಗೆ ಹೇಳೋ ರೀತಿ ಬಟ್ಟೆ ಹಾಕ್ಕೋಬೇಕು. ಸೊ ಇವತ್ತು ಕೂಡ ಒಂದು ಲೇಡಿ ಪಾತ್ರನ ಸಹ ಹಾಕ್ಸಿದ್ದಾರೆ. ಸೊ ಈ ಒಂದು ಪಾತ್ರ ನೋಡಿದ ಮೇಲೆ ತುಂಬ ಬೇಜಾರಾಗ್ತಾ ಇದೆ. ಅಷ್ಟೇ ಅಲ್ಲದೆ ಬೆಳಗ್ಗೆ ಏನಾಯ್ತಪ್ಪ ಅಂದರೆ ಸೊ ರೀಸೆಂಟ್ಲಿ ಒಂದು ಪ್ರೋಮೋ ಕೂಡ ಬಂತು. ಆ ಪ್ರೋಮೋದಲ್ಲಿ ನಮ್ಮ
ಉಗ್ರ ಮಂಜು ಅವರು ಗಿಲ್ಲಿಗೆ ಹೊಡೆಯೋ ಲೆವೆಲ್ಗೆಲ್ಲ ಹೋಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಕೂತಿರೋ ಚೇರ್ನೆಲ್ಲ ಬೀಸಾಕಿ ಏನೋ ಇದು ಹಿಂಗೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಮ್ಯಾನೇಜರ್ ಮೇಲೆ ಕೂಡ ಕೋಪ ಮಾಡ್ಕೊಂಡಿದ್ದಾರೆ. ಯಾಕಪ್ಪ ಅಂದರೆ ಅಲ್ಲಿ ಉಗ್ರ ಮಂಜು ಅವರು ಗಿಲ್ಲಿಗೆ ಏನು ಹೇಳ್ತಾರೆ, ಸೊ ಒಂದು ಖಾಲಿ ಲೋಟ ತೊಗೊಂಡು ಬಾ ಅಂತ ಹೇಳ್ತಾರೆ. ಸೊ ಆಲ್ರೆಡಿ ಗಿಲ್ಲಿ ಅವರು ಒಂದು ವಾಟರ್ ಬಾಟಲ್ ಅಂದರೆ ಒಂದು ಗ್ಲಾಸ್ ನೀರು ತುಂಬಿರುವಂಥ ಗ್ಲಾಸ್ನ ತೊಗೊಂಡು ಬರ್ತಾರೆ. ಸೊ ಆ ಸಮಯದಲ್ಲಿ ನೋಡ್ಕೊಂಡು ಏನು ಹೇಳ್ತಾರೆ, ಸೊ ಒಂದು ಖಾಲಿ ಗ್ಲಾಸ್ ತೊಗೊಬಾ ಅಂತ ನಾರ್ಮಲಾಗಿ ಹೇಳ್ತಾರೆ. ಬಟ್ ಗಿಲ್ಲಿ ಅವ್ರು ಏನು ಮಾಡ್ತಾರೆ, ಆ ಗ್ಲಾಸಲ್ಲಿ ನೀರಿಷ್ಟು ಕುಡಿದ್ಬಿಟ್ಟು ಅವ್ರ ಮುಂದೆನೇ ಸೊ ಕಚ್ಚಿ ಕುಡಿದು ಆ ವಾಟರ್ ಅಂದರೆ ಆ ಒಂದು ಬಾಟಲ್ನ ಕೊಡಕ್ಕೆ ಹೋಗ್ತಾರೆ, ಅಂದರೆ ಆ ಗ್ಲಾಸ್ನ. ಸೊ ಈ ಒಂದು ರೀತಿ ನೋಡಿದ ಮೇಲೆ ಉಗ್ರ ಮಂಜು ಅವರು ಸುಮ್ಮನೆ ಇರ್ತಾರೆ. ಬಟ್ ಇಲ್ಲಿ ಗಿಲ್ಲಿ ಅವರು ಮಾಡಿದ್ದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಬಟ್ ಈ ಒಂದು ವಿಚಾರದಲ್ಲಿ ಉಗ್ರ ಮಂಜು ತುಂಬ ಸಿಟ್ಟಾಗಿಬಿಟ್ಟು ಸೊ ಚೋರಿನೆಲ್ಲ ಬೀಸಾಕಿ ಹೊಡೆಯೋ ರೇಂಜ್ಗೆಲ್ಲ ಹೋಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಇರಿಟೇಷನ್ ಮಾಡಬೇಕು, ಅಷ್ಟೆಲ್ಲ ಲೆವೆಲ್ಗೆ ಮಾಡಬೇಡು ಅಂತ ಪದೇ 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 ಗಿಲ್ಲಿಗೆ ವಾರ್ನಿಂಗ್ ಕೊಡ್ತಾನೆ ಇದ್ದಾರೆ. ಸೊ ಅದಾದ ಬಳಿಕ ಗಿಲ್ಲಿಯವರು ಸೈಲೆಂಟಾಗಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಸೊ ಇಷ್ಟು ದಿನ ಈಗ ಗಿಲ್ಲಿ ಆಟ ಆಯಿತು, ಇನ್ಮೇಲೆ ಉಗ್ರ ಮಂಜು ರಜತ್ ಅವರು ಸೇರಿಕೊಂಡು ಈಗ ಗಿಲ್ಲಿನ ಮೇನ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಅಷ್ಟು ಗಿಲ್ಲಿನ ಗೋಲ್ ಹೈಸ್ಕೊತಾ ಇದ್ದಾರೆ ಅಂತಲೂ ಕೂಡ ಹೇಳಬೇಕು. ಸೊ ಅಷ್ಟೇ ಅಲ್ಲದೆ ಇಷ್ಟು ದಿನ ಅಶ್ವಿನಿಯವರ ಜೊತೆ ಮಾತಾಡದೇ ಇರುವಂಥ ಗಿಲ್ಲಿಯವರು ಸೊ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಸೊ ಅವ್ರು ಹೇಳುವಂಥ ಮಾತುಗಳನ್ನ ಕೇಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳ ಮಾತುಗಳ ಕೇಳ್ತಾ ಇದ್ದಾರೆ. ಸೊ ಮನೆಯವರಿಗಾಗಿ ಸೈಲೆಂಟ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗಿಲ್ಲಿಯವರು. ಸೊ ಅವರ ಹಣೆಗೆ ಕುಂಕುಮ ಎಲ್ಲ ಇಟ್ಟಿದ್ದಾರೆ. ಸೊ ನೋಡೋಕ್ಕೆ ಒಂಥರ ರೀತಿ ಆಗುತ್ತೆ. ಸೊ ಒಂದು ಗಿಲ್ಲಿ ಫ್ಯಾನ್ಸ್ಗಳಿಗೆ ತುಂಬ ಬೇಜಾರು ಕೂಡ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ BB ಪ್ಯಾಲೇಸ್ ಒಂದು ಕಾನ್ಸೆಪ್ಟ್ ಕೂಡ ರನ್ ಆಗ್ತಾ ಇದೆ. ಸೊ ಈ ರೀತಿ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ರನ್ ಆಗ್ತಾ ಇದೆ. ಅದು ಕೂಡ ಯಾವ ಲೆವೆಲ್ಗೆ ರನ್ ಆಗ್ತಾ ಇದೆ ಅಂದರೆ ಈ ಕಡೆ ಒಂದು ಸ್ವಲ್ಪ ಕಾಮಿಡಿನೂ ಇರುತ್ತೆ, ಸ್ವಲ್ಪ ಮನಸ್ಸಿಗೆ ಬೇಜಾರಾಗೋ ಅನ್ನೋ ರೀತಿನೂ ಇರುತ್ತೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇಲ್ಲಿ ಉಗ್ರ ಮಂಜು ಅವರು ತಪ್ಪಿದೆ ಅಂತ ಹೇಳೋಕ್ಕಾಗಲ್ಲ, ಗಿಲ್ಲಿ ಅವರು ತಪ್ಪಿದೆ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಬಂದಿನೇ ಗೆಸ್ಟ್ಗಳಿಗೆ ಗಿಲ್ಲಿಯವರು ಅವಮಾನ ಮಾಡಿರ್ತಾರೆ. ಸೊ ಈಗ ಇಲ್ಲಿಗೆ ಇವರೆಲ್ಲ ಸೇರ್ಕೊಂಡು ಅವಮಾನ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವರಿಬ್ಬರ ಈ ಒಂದು ಡಿಸ್ಕಸ್ಸಲ್ಲಿ ಸೊ ಯಾರು ತಪ್ಪು ಮಾಡಿದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಆಲ್ಮೋಸ್ಟ್ ಇವತ್ತಿನ ಎಪಿಸೋಡ್ನ ನೋಡಬೇಕು. ಸೊ ನಿನ್ನೆ ಎಪಿಸೋಡ್ ಆಲ್ಮೋಸ್ಟ್ ಎಂಟರ್ಟೈನ್ಮೆಂಟ್ ಥರನೇ ಇತ್ತು ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಯಾಕಪ್ಪ ಈ ಒಂದು ಟಾಸ್ಕ್ ನಡೆಸ್ತಾರೆ ಅಂದರೆ ಕಾನ್ಸೆಪ್ಟ್ ನಡೀತಾ ಇದ್ದಾರಪ್ಪ ಅಂದರೆ ಈಗ ಗೆಸ್ಟ್ಗಳ ಹತ್ರ ಇವರು ಒಂದಿಷ್ಟು ಕಾಯಿನ್ಸ್ಗಳನ್ನ ಪಡ್ಕೋಬೇಕು, ಅಂದರೆ ಟಿಪ್ಸ್ಗಳನ್ನ ಪಡ್ಕೋಬೇಕು. ಆ ಟಿಪ್ಸ್ಗಳನ್ನ ಏನಾದರೂ ಪಡ್ಕೊಂಡ್ರೆ ಇವರು ಬಿಗ್ ಬಾಸ್ ಮನೆ 10ನೇ ವಾರದ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗ್ತಾರೆ. ಆ ಒಂದು ಕಾಯಿನ್ಸ್ಗಳೆಲ್ಲ ಈಗ ಗೆಸ್ಟ್ಗಳ ಹತ್ರ ಇದ್ದಾವೆ. ಸೊ ಅವ್ರ ಗೆಸ್ಟ್ಗಳನ್ನ ಊಟ ಉಪಚಾರದಿಂದ ಕರೆಕ್ಟಾಗಿ ಯಾರು ನೋಡ್ಕೊತಾರೆ ಅವ್ರಿಗೆ ಟಿಪ್ಸ್ಗಳನ್ನ ಕೊಡ್ತಾರೆ, 50, 100, 20 ರೂಪಾಯಿ, 50 ರೂಪಾಯಿ. ಸೊ ಆ ಒಂದು ಟಿಪ್ಸ್ಗಳು ಯಾರಿಗೆ ಜಾಸ್ತಿ ಬರುತ್ತೆ ಅವರು ಕೂಡ ಈ ಒಂದು 10ನೇ ವಾರದ ಕ್ಯಾಪ್ಟನ್ಸಿ ಕೂಟಕ್ಕೆ ಸೆಲೆಕ್ಟ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಟಾಸ್ಕ್ ನಡೀತಾ ಇದೆ. ಸೊ ಈ ಟಾಸ್ಕ್ನಲ್ಲಿ ಗಿಲ್ಲಿಯವರು ತುಂಬ ಸೀರಿಯಸ್ ಆಗಿ ಇರಲಿಲ್ಲ, ಸೊ ಲೇಜಿ ಮಾಡಿಬಿಡ್ತಾರೆ. ಆ ಒಂದು ಕಾರಣಕ್ಕೆ ಈಗ ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳು ಅಂದರೆ ಸ್ಪರ್ಧಿಗಳನ್ನಕ್ಕಿಂತ ಗೆಸ್ಟ್ಗಳು ಸೇರಿಕೊಂಡು ಅವ್ರನ್ನ ತುಂಬ ಗೋಳು ಹೊಯ್ಕೊತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಗಿಲ್ಲಿ ಇರುವ ಸ್ಥಿತಿ ನೋಡಿಕೊಂಡು ಅಲ್ಲಿರುವಂಥ ಎಲ್ಲ ಗೆಸ್ಟ್ಗಳು ತುಂಬ ಖುಷಿ ಪಡ್ತಾ ಇದ್ದಾರೆ. ಅದರಲ್ಲಂತೂ ಉಗ್ರ ಮಂಜು ರಜತ್ ಅವರಂತೂ ತುಂಬ ಖುಷಿ ಪಡ್ತಾ ಇದ್ದಾರೆ. ಸೊ ಅಶ್ವಿನಿ ಅವರು ಗಿಲ್ಲಿಗೆ ತಿಳಿಸಿ ಮಾತುಗಳನ್ನ ಆಡ್ತಾ ಇದ್ದಾರೆ. ದಯವಿಟ್ಟು ಆ ರೀತಿ ಮಾತಾಡೋಕೆ ಹೋಗ್ಬೇಡ, ಸೈಲೆಂಟ್ ಆಗಿರೋ, ಅವ್ರು ಏನೇ ಮಾಡಿದ್ರು ಸುಮ್ಮನೆ ಸೈಲೆಂಟ್ ಆಗಿರೋ, ನೀ ಅವ್ರಿಗೆ ಮಾತು ಕೊಟ್ಟರೆ ಅವ್ರು ತುಂಬ ಹೆಚ್ಚು ಮಾಡಿಬಿಡ್ತಾರೆ, ದಯವಿಟ್ಟು ಆ ರೀತಿ ಮಾತಾಡೋಕೆ ಹೋಗ್ಬೇಡ, ಸುಮ್ಮನಿರು ಅಂತ ರಿಕ್ವೆಸ್ಟ್ ಸಹ ಮಾಡ್ಕೊತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಇಲ್ಲಿ ಗಿಲ್ಲಿಗೆ ಗೆಸ್ಟ್ಗಳು ಮಾಡ್ತಾ ಇರೋದು ಸರಿನಾ, ಗೆಸ್ಟ್ಗಳಿಗೆ ಗಿಲ್ಲಿ ಮಾಡ್ತಾ ಇರೋದು ಸರಿನಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಇವತ್ತಿನ ಪ್ರೊಮೋ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.